Hello students, welcome to VT Guru. BEC 405D ಅಂದರೆ ಡೇಟಾ ಸ್ಟ್ರಕ್ಚರ್ಸ್ ಯೂಸಿಂಗ್ ಸಿ ಈ ಒಂದು ಸಬ್ಜೆಕ್ಟ್ಗೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ನ ರೆಡಿ ಮಾಡಿವಿ. ಸೊ ನೋಡೋಣ ಒನ್ ಬೈ ಒನ್ ಆ್ಯಂಡ್ ಮಾಡೆಲ್ ವೈಸ್ ಕೂಡ ನೋಡೋಣ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಸೊ ಮೊದಲಿಗೆ ಫಸ್ಟ್ ಮಾಡೆಲ್, ಮೊದಲನೇ ಕ್ವಶನ್, ವಾಟ್ ಈಸ್ ಅನ್ ಅರೇ? ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಅರೇಸ್. So explain dynamic memory location function supported by C with syntax and examples. So ಇದರದ್ದು ಸಿಂಟೆಕ್ಸ್ ಬರೀಬೇಕು ಆ್ಯಂಡ್ ಅದೇ ರೀತಿ ಎಕ್ಸಾಂಪಲ್ ಕೂಡ ಬರೀಬೇಕು. ಡಿಫೈನ್ ಡೇಟಾ ಸ್ಟ್ರಕ್ಚರ್ಸ್, ಎಕ್ಸ್ಪ್ಲೇನ್ ಟು ಕ್ಲಾಸಿಫಿಕೇಶನ್ ಡೇಟಾ ಸ್ಟ್ರಕ್ಚರ್ಸ್ ವಿತ್ ಎಕ್ಸಾಂಪಲ್. ಸೊ ಇದು ಕೂಡ ಅಷ್ಟು ಇವೆಲ್ಲ ಬೇಸಿಕ್ಸ್. ಸೊ ಭಾಳ ಜನ ಏನು ಮಾಡ್ತಾರೆ ಅಂದರೆ, ನೀವೇನು ಮಾಡ್ತೀರಾ, ಭಾಳ ಜನ ಇವೆಲ್ಲ ಥಿಯರಿನ ಓದ್ಕೊಂಡು ಹೋಗ್ತೀರಾ. ಸೊ ಥಿಯರಿನ ಓದ್ಕೊಂಡು ಹೋಗಿ ರಟ್ಟ ಹೊಡೆದು ಅಲ್ಲಿ ಬರಿತೀರಲ್ವ, ಸೊ ನಿಮ್ಗೆ ಅಲ್ಲೇ ಲಾಸ್ ಆಗೋದು. ಸೊ ಪ್ರೋಗ್ರಾಮ್ಸ್ ಅಷ್ಟೇ ನೀವು ಬಯಾಟ್ ಮಾಡಿಕೊಂಡ್ರೆ ಒಳ್ಳೆಯದು. ಥಿಯರಿ ಏನಿರುತ್ತಲ್ಲ ಆದಷ್ಟು ಓನ್ ಬರೆಯೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಒಂದು ವೇಳೆ ಓನ್ ಬರುತ್ತೆ ಅಂದರೆ, ಸೊ ನೀವು ಓನ್ ಅಂದರೆ ದಿಸ್ ದಟ್ ಅಂತ ಆ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಸೊ ಸ್ಟ್ಯಾಂಡರ್ಡ್ ಮೆಥಡಲ್ಲಿ ನೀವು ಓನ್ ಬರೆದ್ರೆ 100% ನೀವು ಬೇರೆ ಒಂದು ಕ್ವಶನ್ಸ್ ಮೇಲೆ ಈಸಿಯಾಗಿ ಫೋಕಸ್ ಮಾಡ್ಬೋದು ಆ್ಯಂಡ್ ನೀವು ಬರಿಬೋದು. ಸೊ ಆನ್ ದ ರೀಸನ್ಸಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವೆಲ್ಲ ಏನಿದೆಲ್ಲ ಡಿಫ್ರೆನ್ಷಿಯೇಟ್, ಸ್ಟ್ರಕ್ಚರ್ಸ್, ಯೂನಿಯನ್ಸ್, ಶೋ ಎಕ್ಸಾಂಪಲ್ಸ್, ಇಂಥವೆಲ್ಲ ಡಿಫೈನ್ ಪಾಯಿಂಟರ್ ಅಂದ್ರೇನು, ಸೊ ಇವೆಲ್ಲ ಡೇಟಾ ಸ್ಟ್ರಕ್ಚರ್ಸ್, ಇವೆಲ್ಲ ವಾಟ್ ಈಸ್ ಅನ್ ಅರೇ, ಇವೆಲ್ಲ ಏನಿದೆ ಅಲ್ವಾ. ಸೊ ಇವನ್ನ ನೀವು ಅರ್ಥ ಮಾಡ್ಕೊರಿ. ಓನಲ್ಲಿ ಬರೆದ್ರೆ ನಿಮಗೆ ಬೇರೆ ಒಂದು ಕ್ವಶನ್ ಅಥವಾ ಬೇರೆ ಪ್ರೋಗ್ರಾಮ್ ಮೇಲೆ ಫೋಕಸ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಅಷ್ಟೇ. ಆ್ಯಂಡ್ ಲಾಸ್ಟ್ ಡಿಸ್ಕ್ರೈಬ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟರ್ಸು, ಪಾಯಿಂಟರ್ ವೇರಿಯೇಬಲ್ಸ್. ಸೊ ಇದರದ ಎಕ್ಸಾಂಪಲ್ಸ್ ಅಷ್ಟೇ ನೀವು ನೆನ್ಪಿಟ್ಕೊಂಡ್ರೆ, ಇವು ಪಾಯಿಂಟರ್ ಅಂತ ಅರ್ಥ ಮಾಡ್ಕೊಂಡ್ರೆ ನೀವು ಓನಾಗಿ ಬರಿಬೋದು. ಸೊ ನೋ ಇಶ್ಯೂಸ್. ಫಸ್ಟ್ ಮಾಡೆಲ್ ಇಲ್ಲಿಗೆ ಕಂಪ್ಲೀಟ್. ಲೆಟ್ಸ್ ಗೋ ಟು ಸೆಕೆಂಡ್ ಮಾಡೆಲ್. ಡಿಫೆನ್ಸ್ ಸ್ಟ್ಯಾಕ್ ನೋಡ್ತಿರ್ಬೋದು, ಆಲ್ಮೋಸ್ಟ್ ಥಿಯರಿನೇ ಕವರ್ ಆಗಿದೆ ಈ ಸಬ್ಜೆಕ್ಟಲ್ಲಿ. ಆ್ಯಂಡ್ ಭಾಳ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಇನ್ನು ಸಬ್ಜೆಕ್ಟ್ಸ್ಗೆ ನೀವಾಗ ಅಪ್ಲೋಡ್ ಮಾಡ್ತೀರಂತ. ಸೊ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ. ಸೊ ಕಮೆಂಟ್ ಮಾಡಿ ಯಾವ ಸಬ್ಜೆಕ್ಟ್ಸ್ ಅಥವಾ ಎಲೆಕ್ಟಿವ್ ಸಬ್ಜೆಕ್ಟ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಂತ ನಾನು ಚೆಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಫಿಫ್ತ್ ಮಾಡೆಲ್ ಕೂಡ ಕಂಪ್ಲೀಟ್ ಆಯಿತು. ಸೊ ಪ್ರತಿಯೊಂದು ನಾವು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಕೊಟ್ಟಿನಿ. ಆದಷ್ಟು ಪ್ರತಿಯೊಂದು ಕ್ವಶನ್ಸ್ನ ಓದೋಕ್ಕೆ ಟ್ರೈ ಮಾಡಿರಿ. ಒಂದು ವೇಳೆ ಆಗಲಿಲ್ಲಪ್ಪ ಅಂತಂದರೆ ಪರವಾಗಿಲ್ಲ, ನೋ ಇಶ್ಯೂಸ್. ಮತ್ತು ನಾನು ಹೇಳಿದ ಪಾಯಿಂಟ್ನ ನೀವು ನೆನ್ಪಿಟ್ಕೋಬೇಕು. ಏನಂತಂದರೆ, ಯಾವುದೇ ಒಂದು ಥಿಯರಿ ಸಬ್ಜೆಕ್ಟ್ ಇದಂತಲ್ಲ, ಬೇರೆ ಯಾವುದೇ ಸಬ್ಜೆಕ್ಟ್ದು ಥಿಯರಿ ಪಾರ್ಟ್ ಅಂತ ಬಂದರೆ ಆದಷ್ಟು ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಓನ್ ಲ್ಯಾಂಗ್ವೇಜಲ್ಲಿ ಬರಿಬೇಕು. ಮತ್ತು ದಿಸ್ ದಟ್ ಅಂತ ಹೇಳಿದ್ನಲ್ಲ, ಆ ರೀತಿ ಅಲ್ಲ, ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ ಸೊ ನಿಮಗೆ ಅದು ಹೆಲ್ಪ್ ಆಗುತ್ತೆ ಆ್ಯಂಡ್ ಬೇರೆ ಒಂದು ಕ್ವಶನ್ ಮೇಲೆ ಫೋಕಸ್ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.